ಇವಾಗ ನಾವು ಸೆಲ್ ಫೋನನ್ನು ಹಿಡ್ಕೊಂಡಿದ್ದೀವಿ ಅಂದರೆ ಅದು ತನ್ನಷ್ಟಕ್ಕೆ ತಾನೇ ಆಪರೇಟ್ ಆಗೋದಿಲ್ಲ. ವ್ಯಕ್ತಿ ಅದನ್ನ ಆಪರೇಟ್ ಮಾಡಿದಾಗ ಮಾತ್ರ ಅದು ಆಪರೇಟ್ ಆಗುತ್ತೆ. ಮತ್ತದು ಯಾರ ಕೈಯಲ್ಲಿದೆ? ಅದನ್ನು ಹೇಗೆ ಯೂಸ್ ಮಾಡಬೇಕು, ಬಳಸಬೇಕು ಅನ್ನೋದು ಯಾರ ಕೈಯಲ್ಲಿದೆ? ವ್ಯಕ್ತಿ ಕೈಯಲ್ಲಿದೆ. ಹಾಗಾದ್ರೆ ಯಾಕೆ ಕೆಲವರು ಅದನ್ನ ಕೆಟ್ಟದ್ದು ಅಂತ ಭಾವಿಸ್ತಾರೆ? ಯಾಕಂದ್ರೆ ಅವರು ಅದರಲ್ಲಿ ಒಳ್ಳೆದನ್ನ ನೋಡೋಕೆ ಪ್ರಯತ್ನ ಪಡಲಿಲ್ಲ. ಇವತ್ತು ನಾವು ಯಾರಾದ್ರೂ ಮೊಬೈಲ್ ಹಿಡ್ಕೊಂಡ್ರೆ ಸಾಕು, ಹಾಳಾಗ್ತಾನೆ ಅಂತ ಹೇಳಿ ಅವರಿಗೆ ಬೈಯಕ್ಕೆ ಹೋಗ್ತೀವಿ. ಅದರಲ್ಲಿ ಇಂಥ ವಿಷಯಗಳನ್ನ ನೋಡೋರು ನಿನಗೆ ಹೆಲ್ಪ್ ಆಗುತ್ತೆ, ಸುಮ್ಮನೆ ಯಾಕೆ ಸಮಯವನ್ನ ವ್ಯರ್ಥ ಮಾಡ್ತೀಯಾ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ಸೋಷಿಯಲ್ ಮೀಡಿಯಾ ಕೆಟ್ಟದ್ದು ಅಂತ ಹೇಳೋರು ಅದರಲ್ಲಿ ಒಳ್ಳೆದನ್ನ ತರೋಕೆ ಪ್ರಯತ್ನ ಪಡಬೇಕು. ನಾವು ಹೆಚ್ಚಾಗಿ ಅದರಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ನೋಡ್ತಿರ್ತೀವಿ. ಯಾಕೆ ಅದು ನಮಗೆ ಹೆಚ್ಚಾಗಿ ಕಾಣುತ್ತೆ ಅಂದ್ರೆ, ಮನೋರಂಜನೆಯನ್ನ ಯಾರು ಹೆಚ್ಚಾಗಿ ಇಷ್ಟಪಡ್ತಾರೋ ಅವರು ಅದನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ನಮಗೆ ಅದರಲ್ಲಿ ಒಳ್ಳೇದ್ ಬೇಕು ಅಂದ್ರೆ ನಾವು ಅದರಲ್ಲಿ ಒಳ್ಳೆಯದನ್ನು ತುಂಬೋಕೆ ಪ್ರಯತ್ನ ಪಡಬೇಕಲ್ವಾ? ಸೋಷಿಯಲ್ ಮೀಡಿಯಾ ಇವತ್ತು ಹಲವಾರು ವಿಷಯಗಳನ್ನು ತಿಳಿಸುತ್ತೆ. ಹೇಳಬೇಕು ಅಂದ್ರೆ ವ್ಯಕ್ತಿ ಕುಂತಲ್ಲೇ ಅನೇಕ ವಿಚಾರಗಳನ್ನ ಅವನು ತಿಳ್ಕೋಬಹುದು. ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿದೆಯೋ ಅವನ್ನೆಲ್ಲ ಬರೀ ಕುಂತಲ್ಲೇ ತಿಳ್ಕೋಬಹುದು. ಹಾಗಾಗಿ ಒಳ್ಳೇದು ಕೆಟ್ಟದ್ದು ಹೊರಗಡೆ ಇಲ್ಲ. ಹೇಳಬೇಕು ಅಂದ್ರೆ ವ್ಯಕ್ತಿಯಲ್ಲಿದೆ, ವ್ಯಕ್ತಿಯ ಆಲೋಚನೆಯಲ್ಲಿದೆ. ಅವನು ಸೆಲ್ ಫೋನ್ನಲ್ಲಿ ಹೇಗೆ ಟೈಪ್ ಮಾಡ್ತಾನೋ ಅದೇ ಸಂದೇಶಗಳು ಬರ್ತವೆ. ಯಾವ ವಿಷಯಗಳನ್ನ ಟೈಪ್ ಮಾಡಬೇಕು, ಟೈಪ್ ಮಾಡಬಾರ್ದು ಅನ್ನೋದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಜಾಗ್ರತೆ ವಹಿಸಬೇಕಾಗಿರೋದು ಯಾವುದನ್ನ? ವ್ಯಕ್ತಿನ ಅಥವಾ ಸೋಷಿಯಲ್ ಮೀಡಿಯಾವನ್ನ? ಯಾವುದೇ ಶಕ್ತಿ, ಪ್ರಪಂಚದ ಯಾವುದೇ ಶಕ್ತಿ ಮನುಷ್ಯನನ್ನ ಹಾಳು ಮಾಡಕ್ ನೋಡಿದ್ರು ಮನುಷ್ಯ ಅದರಿಂದ ಬಚಾವ್ ಆಗ್ಬಹುದು. ದೇವರಂತ ಶಕ್ತಿಯನ್ನ ಕೊಟ್ಟಿದ್ದಾನೆ ಮನುಷ್ಯನಿಗೆ. ಅದು ಯಾವುದು ಅಂದ್ರೆ ತಿಳುವಳಿಕೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಬಿಡಿಸಿ ನೋಡೋದು, ಬುದ್ಧಿವಂತಿಕೆ, ಆಲೋಚನೆ ಮಾಡೋ ಶಕ್ತಿ. ಇದನ್ನ ಉಪಯೋಗಿಸಿ ವ್ಯಕ್ತಿ ಖಂಡಿತ ಅವನು ಕೆಟ್ಟದ್ರಿಂದ ಬಚಾವಾಗಬಹುದು. ಆದ್ರೆ ಇದನ್ನ ಎಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ ಇವತ್ತು? ಇವತ್ತು ಹೇಗಾಗ್ಬಿಟ್ಟಿದೆ ಅಂದ್ರೆ ವ್ಯಕ್ತಿ ಸೆಲ್ ಫೋನ್ ಅನ್ನ ಉಪಯೋಗಿಸ್ತಾ ಇಲ್ಲ, ಸೆಲ್ ಫೋನೇ ವ್ಯಕ್ತಿಯನ್ನ ಉಪಯೋಗಿಸ್ತಾ ಇದೆ.
ವ್ಯಕ್ತಿಯಲ್ಲಿ ಯಾವ್ದಾದ್ರು ಒಂದು ಆಸಕ್ತಿ ಇರಬೇಕಲ್ವಾ? ತಾನು ಮುಂದುವರಿಯೋಕೆ, ತಾನು ಬುದ್ಧಿವಂತನಾಗೋಕೆ, ತಾನು ಜ್ಞಾನವನ್ನು ಗಳಿಸಲಿಕ್ಕೆ ಅವನಿಗೆ ಆಸಕ್ತಿ ಇರಬೇಕಲ್ವಾ? ಇಂಥ ಆಸಕ್ತಿಗಳು ಇದ್ದಾಗ ಮಾತ್ರ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ವಿಷಯಗಳನ್ನು ನೋಡ್ತಾನೆ. ಇಲ್ಲ ಅಂದ್ರೆ ಯಾವುದೋ ಟೈಮ್ ಪಾಸ್ ಆಗಲಿ, ಯಾವುದೋ ಒಂದು ನೋಡೋಣ ಅಂತ ಹೇಳಿ ಸೆಲ್ ಫೋನ್ ಹಿಡ್ಕೊಂಡ್ರೆ ಯಾವುದೋ ಒಂದಕ್ಕೆ ಅಡಿಕ್ಟ್ ಆಗ್ತಾನೆ. ಹಾಗಾಗಿ ಮನೆಯಲ್ಲಿ ಯಾರಾದರೂ ಸೆಲ್ ಫೋನ್ ಹಿಡ್ಕೊಂಡ್ರೆ ನಾವು ಅವರಿಂದ ಸೆಲ್ ಫೋನ್ ಕಿತ್ಕೋಬಾರ್ದು. ಅವರಿಗೆ ತಿಳಿ ಹೇಳಬೇಕು, ಅದರಲ್ಲೇ ಅನೇಕ ವಿಚಾರಗಳಿರ್ತವೆ, ಅವನ್ನ ನೋಡ್ಬೋದಲ್ವಾ ಅಂತ ಹೇಳಿ. ಯಾಕೆ ವ್ಯಕ್ತಿ ಯಾವಾಗಲೂ ಹೊರಗಡೆ ವಸ್ತುಗಳನ್ನು ದೂಷಿಸ್ತಾ ಇರ್ತಾನೆ, ಅದು ಕೆಟ್ಟದ್ದು ಇದು ಕೆಟ್ಟದ್ದು ಅಂತ ಯಾಕೆ ಹೇಳ್ತಿರ್ತಾನೆ ಅಂದರೆ, ವ್ಯಕ್ತಿ ತನ್ನ ತಪ್ಪುಗಳನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹಾಗಾಗಿ ಅವನು ಬೇರೆದ್ರ ಮೇಲೆ ಹಾಕ್ಬಿಡ್ತಾನೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಏನು ಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕು, ನಾವು ನಿರ್ಧಾರ ಮಾಡಬೇಕು. ಯಾವುದೇ ಒಂದು ಮಿಷಿನ್ ಆಗಲಿ, ಯಾವುದೇ ಒಂದು ಸಿಸ್ಟಮ್ ಆಗಲಿ, ವ್ಯಕ್ತಿ ಆಪರೇಟ್ ಮಾಡದ ಹೊರತು ಯಾವುದು ಕೆಲಸ ಮಾಡೋದಿಲ್ಲ. ಅಂದರೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕು, ವ್ಯಕ್ತಿ ಯಾವಾಗಲೂ ಒಂದು ಹೈ ಲೆವೆಲಲ್ಲಿ ಇರ್ತಾನೆ ಅಂತ.